ಚಿಕ್ಕಪ್ಪ ಚಿಕ್ಕಪ್ಪ ಶ್ರವಣ ಅಯ್ಯಪ್ಪ ನಾಯಿ ಶ್ರವಣ 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 ಬಗೆ 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 ಬನ್ನಿ ಬುದ್ಧಿ. ಶ್ರವಣ ಇದು ಬೊಗಳ ನಾಯಿ ಕಚ್ಚು ನಾಯಿ. ಏನ್ ಮಾಡಲ್ಲ, ಕೂತ್ಕೊಳ್ಳಿ. ಸಾಧ್ಯ ಸರಿ. ಚಿಕ್ಕಪ್ಪ ಮನೇಲಿದ್ದಾರಾ? ಇದ್ದಾರೆ. ನಾ ಬಂದಿ ಅಂತ ಹೇಳು. ಕರೀತೇನೆ, ಕೂತ್ಕೊಳ್ಳಿ. ಒಳ್ಳೆ ನಾಯಿ ಕಾಟ. ಗೋಪಿ ನೀನಾ? ನಾಯಿಗೆ ಎದುರ್ಕೊತಿರಲ್ಲ. ಮತ್ತೆ ನೋಡು, ನನಗೆ ಹುಲಿ ಕಂಡ್ರೆ ಹೆದರಿಕೆ ಇಲ್ಲ, ನಾಯಿ ಕಂಡ್ರೆ ಬಹಳ ಅಲರ್ಜಿ. ಓಹೋ, ಏನ್ ಸಾಹೇಬ್ರು ಊರಲ್ಲೇ ಇದ್ದೀರೋ? ಇದ್ದೀವಿ. ಮತ್ತೆ ಮನೆ ಕಡೆ ಪತ್ತೆನೇ ಇಲ್ಲ? ಏನ್ ಮಾಡದಮ್ಮ ರೇವತಿ, ಕೆಲಸ ಕೈ ತುಂಬಾ ಕೆಲಸ. ಹಾಗಾದ್ರೆ ಇವತ್ ಕೆಲ್ಸಕ್ಕೆ ರಜಾನಾ? ಆ ಕೆಲ್ಸಕ್ಕಿಂತ ಮುಖ್ಯವಾದ ಕೆಲಸ ಇದೆ ಅಂತಾನೆ ಆ ಕೆಲ್ಸಕ್ಕೆ ರಜಾ ಹಾಕಿ ಬಂದಿ. ಏನಪ್ಪ ಮೂರ್ತಿ? ಓ ಚಿಕ್ಕಮ್ಮ, ನಮಸ್ಕಾರ ಚಿಕ್ಕಮ್ಮ. ನಮಸ್ಕಾರ. ಹೇಗಿದ್ಯಪ್ಪ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಚಿಕ್ಕಮ್ಮ. ನಿನ್ ವ್ಯಾಪಾರ ಹೇಗೆ ನಡೀತಾ ಇದೆ? ಫಸ್ಟ್ ಕ್ಲಾಸ್. ಮುಂದಿನ ತಿಂಗಳು ಇನ್ನೊಂದು ಫ್ಯಾಕ್ಟರಿ ಓಪನ್ ಮಾಡ್ತಾ ಇದ್ದೀನಿ. ಹೌದಾ? ಅದನ್ನ ಚಿಕ್ಕಪ್ಪನ ಕೈಲಿ ಓಪನ್ ಮಾಡಿಸ್ಬೇಕು ಅಂತ ಇದ್ದೀನಿ. ತುಂಬಾ ಸಂತೋಷ. ಏನಯ್ಯ ಮೂರ್ತಿ, ಯಾವಾಗ ಬಂದೆ? ಈಗ ತಾನೇ ಬಂದೆ ಚಿಕ್ಕಪ್ಪ. ಹಾ, ಇರ್ಲಿ, ಕೂತ್ಕೋ. ನೀವು ಕೂತ್ಕೊಳ್ಳಿ ಚಿಕ್ಕಪ್ಪ. ಸಾವಿತ್ರಿ, ಅಡಿಗೆ ಆಗಿದೆಯಾ? ಆಗಿದೆ. ಊಟ ಮಾಡ್ತೀನಯ್ಯ? ಇದೇನ್ ಚಿಕ್ಕಪ್ಪ ಹೀಗೆ ಹೇಳ್ತಿದ್ದೀರಿ? ಹೊಟ್ಟೆ ತುಂಬಾ ಹಸಿತಾ ಇದೆ. ಅದು ಅಲ್ದೆ ಚಿಕ್ಕಮ್ಮನ ಕೈನ ಊಟ ಬಿಟ್ಟವ್ರುಂಟ. ಮೂರ್ತಿ, ನೀನ್ ಬೇಗ ಮದ್ವೆ ಮಾಡ್ಕೋ. ಹೆಂಡತಿ ಕೈ ನಡಿಗೆ ಇನ್ನೂ ರುಚಿಯಾಗಿರುತ್ತೆ. ಇರುತ್ತೆ. ಮೊದಲು ಶ್ರೀಕಾಂತನ ಮದುವೆ ಆಗ್ಲಿ, ಆಮೇಲೆ ನಂದು. ಅವನು ನಿನಗಿಂತ ಚಿಕ್ಕವನು ಕಣಯ್ಯ. ವಯಸ್ಸಿನಲ್ಲಿ ಚಿಕ್ಕವನೇ, ಆದ್ರೆ ನನ್ ಮದುವೆ ಆಗ ತನಕ ಅವನ್ ಕಾಯಿಸ್ತಿದ್ದಿಲ್ವೇ? ಮೂರ್ತಿ, ನನ್ ಮಗನೇನು ಅನ್ಕೊಂಡೆ? ತಪ್ಪು ತಿಳ್ಕೊಬೇಡಿ ಚಿಕ್ಕಪ್ಪ, ನಾನು ಹೇಳ್ಬಾರ್ದು ಅಂತಾನೆ ಇದ್ದೆ. ಆದ್ರೆ ಮನೆತನದ ಗೌರವ ಘನತೆ ಕಾಪಾಡಬೇಕಾದ್ದು ನನ್ ಕರ್ತವ್ಯ ತಾನೆ. ಏನಯ್ಯ ಅದು? ಅದೇನ್ ಹೇಳಪ್ಪ? ಏನಿಲ್ಲ ಬಿಡಿ. ಮೂರ್ತಿ, ಮನಸ್ಸಿನಲ್ಲಿರೋದನ್ನ ಸ್ಪಷ್ಟವಾಗಿ ಹೇಳ್ಬೇಕು. ಪರವಾಗಿಲ್ಲ, ಹೇಳಪ್ಪ. ಏನಿಲ್ಲ ಚಿಕ್ಕಮ್ಮ, ಶ್ರೀಕಾಂತ್ ನಾನು ಒಂದ್ ಹುಡುಗಿನು ಪಾರ್ಕಲ್ಲಿ ಓಡಾಡ್ತಿದ್ದ ನಾನು ನೋಡ್ದೆ. ಅವರಿಬ್ರು ಲವರ್ಸ್ ಅಂತೆ. ಆ ಹುಡುಗಿನು ಮೆಡಿಕಲ್ ಓದ್ತಾಳೆ. ನೀನ್ ಹೇಳ್ತಾ ಇರೋದು ನಿಜಾನಾ? ನಿಜ ಚಿಕ್ಕಪ್ಪ. ಮೂರ್ತಿ, ಹೌದು ಚಿಕ್ಕಮ್ಮ, ಶ್ರೀಕಾಂತಾನೆ ಹೇಳ್ದ. ಮನಸ್ಸಿನ ನೋವಾಗಿದ್ರೆ ನನ್ನ ಕ್ಷಮಿಸಿ ಚಿಕ್ಕಮ್ಮ, ನಾ ಬರ್ತೀನಿ. ಯಾಕಪ್ಪ, ಊಟ ಮಾಡಲ್ವಾ? ಇಲ್ಲ ಚಿಕ್ಕಮ್ಮ, ಸಂತೋಷವಾಗಿದ್ದ ನಿಮ್ಮನ್ನ ಬೇಸರ ಪಡಿಸ್ಬಿಟ್ಟೆ. ಅದು ಅಲ್ಲದೆ ನಂಗೊಂದು ಡಿನ್ನರ್ ಪಾರ್ಟಿ ಇದೆ, ನಂಗೆ ಬರ್ತೇ ಹೋಗಿತ್ತು. ಹೇಗಿದ್ರು ಮುಂದಿನ ವಾರ ಬರ್ತೀನಲ್ಲ. ಮೂರ್ತಿ, ಈ ವಿಷಯನ ಮತ್ತೆಲ್ಲೂ ಮಾತಾಡ್ಬೇಡ. ಎಲ್ಲಾದ್ರೂ ಉಂಟೆ ಚಿಕ್ಕಪ್ಪ, ನಾ ಬರ್ತೀನಿ. ಸಾವಿತ್ರಿ, ನೀನ್ ಅವನ ಮಾತನ್ನು ನಂಬ್ತೀಯ? ನಿಜ ಅಂತೀಯ? ಸುಳ್ಳು ಹೇಳೋಕೆ? ನನ್ ರಾಧಾ ಬೇರೆ ಯಾರನ್ನೂ ನೋವು ಮಾಡ್ತಾ ಇದ್ದಾಳ. ನಂಬೋಕೆ ಆಗ್ತಾ ಇಲ್ವಲ್ಲ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್? ನಿಜವಾಗ್ಲೂ ಹೇಳ್ತಿದ್ದೀನಿ. ಅವ್ರು ಆಗಾಗ್ಗೆ ಬಂದು ಕರ್ಕೊಂಡೋಗ್ತಿರ್ತಾರೆ. ಅವ್ರು ಯಾರು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಸರಿ, ನೀವು ಹೋಗಿ. ಇಲ್ಲಿ ನೋಡಿ, ಈ ವಿಷಯ ಎಲ್ಲೂ ಮಾತಾಡ್ಬೇಡಿ, ಇಲ್ಲೇ ಬರ್ತ್ಬಿಡಿ. ಆಯ್ತು, ಥ್ಯಾಂಕ್ ಯು. ಏನೇ ಇದು, ತುಂಬಾ ಯೋಚನೆ ಮಾಡ್ತಾ ಇದೀಯಾ? ಯಾವುದೋ ಒಂದು ಡೆಲಿಕೇಟ್ ಕೇಸು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಕೇಸ ಅದು? ಕೇಸು ಜಸ್ಟಿಸ್ ಜಗನ್ನಾಥ ರಾಯರು ಬರ್ಬೇಕು. ಇದೆಲ್ಲ ಕೋರ್ಟ್ ನಲ್ಲಿ. ಅದ್ ಸರಿ, ಇದೇನ್ ಇಷ್ಟು ಅನಿರೀಕ್ಷಿತವಾಗಿ ಬಂದ್ಬಿಟ್ಟಿಯಲ್ಲ? ಜೀವನನೇ ಹಾಕಣೆಯ, ಒಂದಾದ ಮೇಲೆ ಒಂದು ಅನಿರೀಕ್ಷಿತಗಳು ಬರ್ತಾನೇ ಇರುತ್ತೆ. ಏನಯ್ಯ ಒಂಥರ ಮಾತಾಡ್ತಾ ಇದ್ಯಾ? ನನ್ ಮಗ ಶ್ರೀಕಾಂತ್ ಇದಾನಲ್ಲ, ಅವನಿಗೇನು ಫಸ್ಟ್ ಕ್ಲಾಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನಲ್ಲ? ಪ್ರಾಕ್ಟೀಸ್ ಇಷ್ಟು ಬೆಂಕಿ ಬಿತ್ತು. ಯಾವಳ ಹುಡುಗಿನ ಲವ್ ಮಾಡ್ತಂತೆ, ಲವ್ ರಾಸ್ಕಲ್. ಇದು ನನ್ನ ಕೇಸೇ? ನಿನಗೆ ಯಾಕೆ ಬಂತೆ ಈ ವಯಸ್ಸಿನಲ್ಲಿ ಈ ದುರ್ಬುದ್ಧಿ? ಲೇ ನಂದಲ್ಲಯ್ಯ, ಇದು ನನ್ನ ಮಗಳ ಕೇಸು. ಅವಳು ಅವನ್ಯಾವನೋ ಅಯೋಗ್ಯ ಅನಾಮಧುರಿಯನ್ನ ಪ್ರೀತಿಸ್ತಾ ಇದ್ದಾಳಂತೆ. ಇಬ್ಬರದು ಒಂದೇ ಕೇಸು. ಏನು ಬಂತಯ್ಯ ಈಗಿನ ಕಾಲದ ಹುಡುಗರಿಗೆ? ಮನೆತನದ ಮರ್ಯಾದೆ ಗೌರವ ಅಂತ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ? ಅಲ್ಲ, ಪ್ರೀತಿ ಪ್ರೇಮ ಅಂತ ಕುಣಿದಾಡ್ತಾರಲ್ಲ, ಅವ್ರಿಗೆ ಅಷ್ಟ ಅವಸರ ಆಗಿದ್ರೆ ದೊಡ್ಡವ್ರು ನಾವಿರ್ಲಿಲ್ವಾ? ನಮಗೆ ಹೇಳಬೇಕಾಗಿತ್ತು, ನಾವು ಮದುವೆ ಮಾಡ್ತಿದ್ವಿ. ನಿನ್ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳು. ಹೇಗೆ ಹೇಳಿ? IPC ಪ್ರಕಾರ ಮೆಜಾರಿಟಿಗೆ ಬಂದಿದ್ದಾಳೆ, ಎದುರು ವಾದಿಸ್ತಾರೆ. ಅದರಲ್ಲಿ ನಿನ್ ಮಗನಿಗೆ ನೀನ್ ಬುದ್ಧಿ ಹೇಳ್ತೀಯಾ? ಹೇಗೆಯ ಹೇಳೋದು? ವಯಸ್ಸಿಗೆ ಬಂದ ಮಗ ನಾಳೆ ಜಡ್ಜ್ ಆಗೋನು. ಅಲ್ಲ, ಅವನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಬುದ್ಧಿವಂತ ಇರ್ಬೋದು, ವಿದ್ಯಾವಂತ ಇರ್ಬೋದು. ಅವಳ ಮನೆತನ ಏನು, ವಂಶ ಏನು ವಿಚಾರ ಮಾಡೋದು ಬೇಡ?
ಅವರಪ್ಪ ಏನು ಸ್ಮಗ್ಲರ ಕ್ರಿಮಿನಲ್ಲ? ದಟ್ಸ್ ಮೈ ಪಾಯಿಂಟ್. ಇವಳು ಮದುವೆ ಮಾಡ್ಕೊಳ್ಳೋ ಹುಡುಗ ಚೆನ್ನಾಗಿರಬಹುದು, ಅವ್ರ ಮಂತನ ಎಂತದ್ದು? ಅವರಪ್ಪ ಕೊಲಗಡುಕನೋ ಇಲ್ಲ ಕುಡುಕನೋ ಜುಜುಗಾರನೋ ಆಗಿದ್ರೆ ಇಟ್ಸ್ ಎ ವೆರಿ ಡೆಲಿಕೇಟ್ ಪ್ರಾಬ್ಲಮ್ ಐಸೆ. ಅದಕ್ಕೆ ಅಲ್ವೇನಯ್ಯ ನಾನು ನಿನ್ನನ್ನು ಹುಡ್ಕೊಂಡು ಬಂದಿರೋದು. ನೀನೇನೋ ನನ್ನ ಹುಡ್ಕೊಂಡ್ ಬಂದ್ಬಿಟ್ಟಿಯ, ನಾನ್ ಯಾರನ್ನ ಹುಡ್ಕೊಂಡು ಹೋಗ್ಲಿ? ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ? ನಾನಿಲ್ವಾ? ನಾನ್ ನಿನ್ನ ಮಗಳನ್ನ ಕನ್ವಿನ್ಸ್ ಮಾಡ್ತೀನಿ. ಕೊಡು ಕೈ, ನಾನು ನಿನ್ ಮಗನ ಬುದ್ಧಿ ಹೇಳ್ತೀನಿ. ಎಲ್ಲಿ? ಎಲ್ಲೇನ್ ಬಂತು? ಫಸ್ಟ್ ಕ್ಲಾಸ್ ಆಗಿದೆಲ್ಲ ನಿನ್ನ ಎಸ್ಟೇಟು, ಅಲ್ಲೇ. ರೈಟ್, ಭಾನುವಾರ ನನ್ನ ಮಗನ ಕರ್ಕೊಂಡು ನಾನು ಅಲ್ಲಿರ್ತೀನಿ. ನಾನ್ ನನ್ನ ಮಗಳನ್ನ ಕರ್ಕೊಂಡು ಅಲ್ಲೇ ಬರ್ತೀನಿ. ಓಹೋ, ಬಾರಯ್ಯ ಪರಮೇಶ್, ಬಾ. ಏನಯ್ಯ ಆಗ್ಲೇ ಪಾರ್ಟಿ ಪ್ರೆಸೆಂಟ್ ಮಾಡ್ಬಿಟ್ಟಿದ್ಯಾ? ಬಾಯ್ ನನ್ನ ಮಗ ಇನ್ಸ್ಪೆಕ್ಟರ್ ರಮೇಶ್. ನಮಸ್ಕಾರಪ್ಪ. ನನ್ನ ಮಗಳು ಡಾಕ್ಟರ್ ರಾಧಾ. ಓ ನಮಸ್ಕಾರಮ್ಮ. ನನ್ನ ಕುಟುಂಬ ಸಾವಿತ್ರಿ. ಓ ಗೊತ್ತಲ್ಲ, ಮೊದಲು ನೋಡಿದ್ದೀನಲ್ಲ. ನನ್ನ ಮಗ ಕಣಯ್ಯ, ಕೋರ್ಟಲ್ಲಿ ನೋಡಿರ್ಬೇಕಲ್ಲ. ದಿನ ಬೆಳಗಾದ್ರೆ ಕೋರ್ಟಲ್ಲಿ ನೋಡ್ತಾನೆ ಇರ್ತೀನಲ್ಲಪ್ಪ. ಇವಳು ನನ್ನ ಮಗಳು, ನಮಸ್ಕಾರ. ನನ್ನ ಲಾಸ್ಟ್ ಇಶ್ಯೂ. ನಂದಿಷ್ಟೇಪ್ಪ, ಆರ್ತಿಗೆ ಕೀರ್ತಿಗೆ. ಡಾಕ್ಟ್ರೆ ಸ್ವಲ್ಪ ಬರ್ತೀರಾ? ಯಾಕೆ ಅಂಕಲ್? ಓ, BP ಚೆಕ್ ಮಾಡ್ಬೇಕಾ? BP ಅಲ್ಲಮ್ಮ, ನಿನ್ನಿಂದ ಸ್ವಲ್ಪ ತಲೆ ಬಿಸಿ ಮಾಡ್ಕೊಂಡಿದ್ದಾರೆ. ಓ ಇಲ್ಲಮ್ಮ, ನಿನ್ನ ಹತ್ರ ಪರ್ಸನಲ್ ಮಾತಾಡ್ಬೇಕು. ಬಾ. ಹೋಗಮ್ಮ. ಮಿಸ್ಟರ್ ಶ್ರೀಕಾಂತ್, ನಿನ್ನ ಹತ್ರ ಒಂದು ಕೇಸ್ ವಿಷಯ ಮಾತಾಡ್ಬೇಕಾಗಿತ್ತು. ಕೇಸ್ ವಿಷಯನ ನಮ್ ಡ್ಯಾಡಿ ಹತ್ರ ಮಾತಾಡಿ. ಇದು ಅವ್ರ ಜೂರಿಸ್ಟಿಕ್ಷನ್ ಅಲ್ಲ, ಇದು ತುಂಬಾ ಡೆಲಿಕೇಟ್ ಕೇಸ್. ನಿನ್ನ ಹತ್ರ ಮಾತಾಡ್ಬೇಕು. ಏನ್ ಹೇಳಿ? ಪ್ರೈವೇಟ್ ಆಗಿ ಮಾತಾಡ್ಬೇಕು. ಬನ್ನಿ. ನಡಿಯಪ್ಪ. ಈ ಕಡೆ ಹೋದ್ರು ಅವ್ರ ಆ ಕಡೆ ಹೋದ್ರು, ಏನ್ ಮಾತಾಡ್ಬೋದು? ಹಾ ರೇತಿ, ನಾ ಇವ್ರನ್ನ ಫಾಲೋ ಮಾಡ್ತೀನಿ, ನೀ ಅವ್ರನ್ನ ಫಾಲೋ ಮಾಡು. ಲೇ ಕಳ್ಳ, ದೊಡ್ಡವ್ರ ಮಾತನ್ನ ಹಾಗೆಲ್ಲ ಕದ್ದು ಕೇಳ್ಬಾರ್ದು. ಕೂತ್ಕೋ. ಆಗ್ಲಿ ಮಮ್ಮಿ. ಅಯ್ಯಯ್ಯೋ, ನೀವೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಇರ್ಲಿ ಪರವಾಗಿಲ್ಲ. ಮಮ್ಮಿ ಆ? ಬಲ ಮೇಲೆ ನಿಂತಿದ್ದೆ ಹೇಳು. ಅಯ್ಯಯ್ಯೋ, ಅನ್ನಕ್ಕಿಟ್ಟಿದ್ದೀನಿ. ಏ ಗೋಪಿ, ಬ್ಯಾಟಿಗಳನ್ನ ತಗೊಂಬಾರ, ಆಟ ಆಡೋಣ. ಅಕ್ಕಲ್ ನೀವು ಆಡ್ತೀರಲ್ಲ? ಆಡ್ತೀನಿ. ತರ್ತೀನಿ. ರಾಧಾ, ನಾನು ಹೀಗೆ ಕೇಳ್ತಿಂತ ಬೇಜಾರು ಮಾಡ್ಕೊಬೇಡಮ್ಮ. ಏನ್ ಅಂಕಲ್? ನೀನು ಯಾರನ್ನು ಲವ್ ಮಾಡ್ತಿದೀಯಂತೆ? ಇದನ್ನ ಕೇಳಿ ನಿಮ್ಮಪ್ಪ ತುಂಬಾ ವರಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಯಾಕೆ ಬರಿ ಮಾಡ್ಕೋಬೇಕು ಅಂಕಲ್? ನೀನೊಬ್ಬಳು ಡಾಕ್ಟರ್, ನಿನ್ನ ಸ್ಟೇಟಸ್ ಏನು, ನಿಮ್ಮ ಅಪ್ಪನ ಸ್ಟೇಟಸ್ ಏನು? ಸ್ಟೇಟಸ್ಗೂ ಲವ್ಗೂ ಏನಂತ ಸಂಬಂಧ? ಏನಮ್ಮ ಹಾಗಂದ್ರೆ? ನಿನ್ನಂತ ಹೇಳುವ ಒಬ್ಬ ನಾಮಧೇಯನ ಲವ್ ಮಾಡೋದು ಸರಿನಾ? ಅಂಕಲ್, ಲವ್ ಇಸ್ ಬ್ಲೈಂಡ್. ಲವ್ ಬ್ಲೈಂಡ್ ಇರ್ಬೋದು, ಬಟ್ ಯು ಆರ್ ನಾಟ್ ಬ್ಲೈಂಡ್. ಪ್ಲೀಸ್ ಫರ್ಗೆಟ್ ಹಿಮ್. ಐ ಆಮ್ ಸಾರಿ ಅಂಕಲ್. ಅವ್ರನ್ನ ಮರೆಯೋದು ಒಂದೇ, ನಾನ್ ಸಾಯೋದು ಒಂದೇ. ಹೌದು, ಅವಳನ್ನ ಮರೆಯೋದು ಒಂದೇ, ಪ್ರಾಣ ಬಿಡೋದು ಒಂದೇ. ಎಲ್ಲಾ ಪ್ರೇಮಿಗಳು ಹೀಗೆ ಮಾತಾಡೋದು. ನಾವು ಆತರ ಪ್ರೇಮಿಗಳಲ್ಲ. ಶ್ರೀಕಾಂತ್, ಅದೆಲ್ಲ ನನ್ನ ಪಾಯಿಂಟ್. ಆ ಹುಡುಗಿ ರೂಪವಂತೆ ಇರಬಹುದು, ವಿದ್ಯಾವಂತೆ ಇರಬಹುದು, ಆದ್ರೆ ಅವ್ರ ಅಪ್ಪ ಕ್ರಿಮಿನಲ್ಲೋ, ಕೊಲೆಗಡಕನೋ, ಜೈಲ್ ಬರ್ಡೋ ಆಗಿದ್ರೆ ನಾನ್ ಪ್ರೀತಿಸ್ತಾ ಇರೋದು ಹುಡುಗಿನ, ಅವ್ರ ಅಪ್ಪನಲ್ಲ. ಒಪ್ಕೊಂಡೆ, ಆದ್ರೆ ನಿಮ್ಮ ಅಪ್ಪನ ನೆಮ್ಮದಿಗೋಸ್ಕರ ಅವಳು ಮರೆಯೋಕ್ಕಾಗಲ್ವಾ? ಮಗನ್ ಸುಖಕ್ಕೋಸ್ಕರನಾದ್ರೂ ನಮ್ಮ ಅಪ್ಪ ಸುಮ್ಮನೆ ಇರಕ್ಕಾಗಲ್ವಾ? ನೀನ್ ಹೀಗ್ ವಾದ ಮಾಡಿದ್ರೆ ನಾನು ಯಾವ ಪಾಯಿಂಟು ಹಾಕೋಕ್ಕಾಗಲ್ಲ. ಅಂಕಲ್, ನೀವು ಕೇಳಿದ್ದು ತಪ್ಪಲ್ಲ, ಆದ್ರೂ ನೀವು ಕೇಳಬೇಕಾಗಿತ್ತು ನಂಬರ್ 1 ಆ ಹುಡುಗ ಯಾರು, ನಂಬರ್ 2 ಆ ಹುಡುಗನ ಹೆಸರೇನು, ನಂಬರ್ 3 ಅವರ ತಂದೆ ಯಾರು, ನಂಬರ್ 4 ಅವರ ಕುಲ ಏನು, ನಂಬರ್ 5 ಅವರ ಗೋತ್ರ ಏನು. ಆ ಲೋಫರ್ನ ವಂಶವೃಕ್ಷದಲ್ಲಿ ನನಗೆ ಆಸಕ್ತಿ ಇಲ್ಲ. ಅಂಕಲ್, ಆ ಹುಡುಗ ಯಾರು ಅಂತ ನಿಮಗೆ ಗೊತ್ತಾ? ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನನ್ ಮಾತು ಕೇಳಿ ಅಂಕಲ್. ಐ ಆಮ್ ಸಾರಿ. ಆ ಹುಡುಗನ ಹೆಸರು ಶ್ರೀಕಾಂತ್, ಅವರ ತಂದೆ ಹೆಸರು ಜಸ್ಟಿಸ್ ಜಗನ್ನಾಥರಾವ್. ಜ್ಯೋತಿ, ಶ್ರೀಕಾಂತ್. ನಾವು ಪ್ರೀತಿಸ್ತಾ ಇರೋ ಹುಡುಗಿ ಅಪ್ಪ ಕ್ರಿಮಿನಲ್ಲೋ, ಕೊಲೆಗಡಕನೋ, ಜೈಲ್ ಬರೋ ಅಂತ. ಅವ್ನು ಯಾರು ಅಂತ ಇಷ್ಟೊತ್ತು ನಮ್ಮಪ್ಪನ ಗೊತ್ತಾಗಿರುತ್ತೆ, ಅವ್ರನ್ನೇ ಓಕೆ. ಏನಯ್ಯ ಜಗನ್ನಾಥರಾಯ, ಆ ಹುಡುಗಿ ತಂದೆ ಜೈಲ್ ಬರಡಂತೆ, ಪುನಃ ನನ್ನೇ ವಿಚಾರ ಮಾಡುವಂತ ಕಳಿಸಿದ್ಯಲ್ಲ. ಜೈಲು ಬರಡು ನೀನೆ. ಮಿಸ್ಟರ್ ಜಗನ್ನಾಥರಾವ್, ಇದೇ ಪಾಯಿಂಟ್ ನ ಹಿಡ್ಕೊಂಡು ನಿನ್ ಮೇಲೆ ಕೇಸ್ ಹಾಕ್ತೀನಿ. ಐ ಡೋಂಟ್ ಕೇರ್ ವೆದರ್ ಯು ಆರ್ ಎ ಜಡ್ಜ್ ಆರ್ ನಾಟ್. ಆ ಹುಡುಗನ ತಂದೆ ಕೊಲೆಗಡಕನೋ ಸ್ಮಗ್ಲರ್ ಅಂದ್ಯಲ್ಲ, ಲೋಫರ್ ಅಂದೆ. ಆ ಲೋಫರ್ ನಾನೇ ಕಣಯ್ಯ. ಏನಯ್ಯ ನೀನ್ ಹೇಳ್ತಾ ಇರೋದು? ಅದಕ್ಕೆ ಮುಂಚೆ ಒಂದು ವಿಷಯ ತಿಳ್ಕೊ. ನಿನ್ ಮಗಳು ನನ್ನ ಮಗನ ಪ್ರೀತಿ ಮಾಡ್ತಾ ಇದ್ದಾಳೆ, ನನ್ನ ಮಗ ನಿನ್ನ ಮಗಳನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ನಮ್ ಹುಡುಗರು ನನ್ನ ಮಕ್ಕಳಯ್ಯ. ಅದು ಗೊತ್ತಿಲ್ಲದೆ ನೀನು ಬೈದಾಡ್ಕೊಂಡ್ವಿ ಅಷ್ಟೇ. ಈ ವಿಷಯ ಈಗ ಗೊತ್ತಾಯ್ತಾ ನಿಮಗೆ? ಯಾಕೆ? ನನಗೆ ನಿನ್ನೆನೆ ಗೊತ್ತಾಯ್ತು. ಹಾಗೆ ಇವ್ರ ಮಗ ರಮೇಶ್ ಫೋನ್ ಮಾಡ್ದ. ಮತ್ ನನ್ಗೆ ಯಾಕೆ ಹೇಳಿಲ್ಲ? ಜಡ್ಜಿ ಮತ್ತೆ ಪ್ರಾಸಿಕ್ಯೂಟರ್ ಪಬ್ಲಿಕ್ ಆಗಿ ಕಿತ್ತಾಡ್ಲಿ ಅಂತ ಸುಮ್ಮನೆ ಆಗ್ಬಿಟ್ಟೆ. ನೋಡ್ದೇನಪ್ಪ, ಬೇರೆಯವ್ರು ಕಿತ್ತಾಡೋದನ್ನ ನಾವು ಸರ್ ಮಾಡ್ತೀವಿ, ಈಗ ನಮ್ಮನ್ನೇ ಕಿತ್ತಾಡ ಹೋಗಿ ಮಾಡ್ಬಿಟ್ಟು ನೋಡ್ತೀಯಾ? ಶತ್ರು ಎಲ್ಲಿದ್ದಾನೆ ಅಂದ್ರೆ ಪಕ್ಕದಲ್ಲೇ. ಸರಿ, ಈಗ ಏನ್ ಮಾಡೋಣಪ್ಪ?
ಏಯ್ ಪರಮೇಶ್, ಹೆಣ್ಣಿನ ತಂದೆ ಯಾರಿಲ್ಲ ಅಂದ್ರು ನೀನು, ಹೆಣ್ಣಿನ ತಂದೆ. ಹಾ, ಹಾ. ಸ್ವಲ್ಪ ತಗ್ಗಿ ಮಾತಾಡೋದು ಕಲ್ತ್ಕೋ. ಆಯ್ತು ಇನ್ನೇನ್ ಮಾಡೋಣ ಬಿಗ್ರೆ ಒಳಗೆ ಔದಿಸ್ಬಿಡೋಣ. ಹಾ